ಇವತ್ತು ಚೈನಾದ ಒಂದಷ್ಟು ಡಿಫ್ರೆಂಟ್ ಫುಡ್ನ ತೋರಿಸ್ತೀನಿ. ನಮ್ಮ ಕಡೆ ನಾವು ಇಡ್ಲಿ ಹೇಗೆ ತಿಂತೀವೋ ಅದೇ ಥರ ಚೈನಾದಲ್ಲಿ ಈ ಥರ ಸ್ಟೀಮಿಂಗ್ ಬನ್ಸ್ ಜಾಸ್ತಿ ತಿಂತಾರೆ. ಇದು ಜೋಳದಲ್ಲಿ ಮಾಡಿರೋದು, ಇದು ಗೋಧಿ ಹಿಟ್ಟಲ್ಲಿ ಮಾಡಿರೋದು, ಇದು ರಾಗಿ ಮುದ್ದೆ ಥರ ಕಾಣಿಸ್ತಿದೆ, ಬಟ್ ಯಾವ್ದಲ್ಲಿ ಮಾಡಿದಾರೋ ಗೊತ್ತಿಲ್ಲ. ಚೈನಾದಲ್ಲಿ ಹಬೆನಲ್ಲಿ ಬೇಯಿಸೋ ಊಟ ಜಾಸ್ತಿ ಫೇಮಸ್ ಅಂತಾನೆ ಹೇಳಿದೆ. ಇದೆಲ್ಲ ಬೌಸು, ಒಳಗಡೆ ಸೊಪ್ಪು, ಮಾಂಸ, ತೋಫು ಎಲ್ಲ ಹಾಕಿ ಮಾಡಿರ್ತಾರೆ. ಇನ್ನು ಈ ಕಡೆ ಇರೋದೆಲ್ಲ ಪ್ಲೇನು, ಇದನ್ನ ಮ್ಯಾಂತೋ ಅಂತ ಕರೀತಾರೆ. ಅಂದ್ರೆ ಒಳಗಡೆ ಖಾಲಿ ಇರುತ್ತೆ, ಏನು ತರಕಾರಿ, ಸೊಪ್ಪು, ಮಾಂಸ ಇರೋದಿಲ್ಲ. ಇದೆಲ್ಲ ಉಪ್ಪಿನಕಾಯಿ ಥರ ನೋಡಿ, ಏನೇನೋ ಮಾಂಸ ಇದು. ಇಲ್ಲಿ ಶಂಖ ಹುಳ ಇರುತ್ತಲ್ಲ, ಅದ್ರಲ್ಲಿ ಉಪ್ಪಿನಕಾಯಿ ಮಾಡಿದ್ದಾರೆ. ಇದು ಕ್ರ್ಯಾಬ ಏನೋ ಅನ್ಸುತ್ತೆ ಅದು. ಇದು ಇಲ್ಲಿಂದ ಹುಳಿ ಆಗಿರುತ್ತೆ, ಇಲ್ಲಿಂದ ಸ್ಪೈಸಿ ಆಗಿರುತ್ತೆ. ಇದು ಮಾಂಸಗಳು, ಬೇರೆ ಬೇರೆ ಥರದ ಮಾಂಸ ಎಲ್ಲ ಇಟ್ಟಿದ್ದಾರೆ ಇಲ್ಲಿ. ಇದೇನೋ ಹಂದಿ ಮಾಂಸ ಅನಿಸ್ತಾ ಇದೆ, ಮೂಗು ನೋಡ್ತಿದ್ರೆ ಅದೇ ಥರನೇ ಇರಬೇಕು. ಇದು ಡಕ್ಕು, ಖಾರದ ವಾಸನೆ ಬರ್ತಾ ಇದೆ. ಇಲ್ಲಿ ಶಂಖ ಇದೂ ಕೋಳಿ ಕಾಲ್ದು ಸಾಂಬಾರು, ಪಿಗ್ಗೆ ಇದುವೆ. ಹೌದು, ಗೊತ್ತಾಗುತ್ತೆ ಹೋಗಿ ನೋಡೋದು. ವೆರೈಟಿ ನಾನ್ ವೆಜ್ ನೋಡಿ, ಸ್ಪೈಸಿಯಾಗಿ ಖಾರ ಆಗಿ ಏನೋ ಮಾಡಿಟ್ಟಿದ್ದಾರೆ. ಇದು ಕಡಲೆಪುರಿ ನೋಡಿ, ಚೈನಾದ ಕಡಲೆಪುರಿ ಇದು. ಇಷ್ಟು ಕಡಲೆಪುರಿಗೆ 120 130 ರೂಪಾಯಿ ಇಷ್ಟಕ್ಕೆ. ಹಪ್ಪಳ ಥರ ಇಟ್ಟಿದ್ದಾರೆ ಇಲ್ಲೇನೋ. ಇಲ್ಲಿ ಪುರಿ ಉಂಡೆ ಇದೆ, ಇದಕ್ಕೂ ಸ್ವೀಟ್ ಹಾಕಿರ್ತಾರೆ. ಪುರಿ ಉಂಡೆ ಇದು ಒಂದೊಂದು ತೂಕದ ಮೇಲೆ ಹೋಗುತ್ತೆ. ಈ ಪುರಿ ಉಂಡೆಗೆ ಆಲ್ಮೋಸ್ಟ್ ಒಂದು ಅರ್ಧ ಕೆಜಿಗೆ 350 ರೂಪಾಯಿ ಅಂತ ಹಾಕಿದ್ದಾರೆ, ಅರ್ಧ ಕೆಜಿಗೆ. ಬಟ್ ಇದು 120 130 ರೂಪಾಯಿ ಆಗುತ್ತೆ ಇಷ್ಟು ಪುರಿ ಉಂಡೆಗೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇದೇ ಥರ ಚೈನಾದ ವಿಡಿಯೋಸ್ಗೋಸ್ಕರ ನನ್ನ ಅಕೌಂಟ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಚೈನಾದ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.